ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಆತ್ಮೀಯ ಎಲ್ಲ ನನ್ನ ರೈತ ಮಿತ್ರರೇ, ಅತಿ ಮುಖ್ಯವಾಗಿ ಚಿಕ್ಕಬಳ್ಳಾಪುರದಾದ್ಯಂತ ನಮ್ಮ ರೈತರುಗಳಿಗೆ ಶುಭ ಸುದ್ದಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಚಿಕ್ಕಬಳ್ಳಾಪುರದಾದ್ಯಂತ ಇವತ್ತಿನ ದಿನದಂದು ಆಲೂಗಡ್ಡೆ ಬೆಳೆಯೋದು ಅತಿ ಯಥೇಚ್ಛವಾಗಿ ಆಲೂಗಡ್ಡೆ ಬೆಳೆಯೋದೇ ಜಾಸ್ತಿ. ರೈತರುಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಬಹುದು, ಇಡೀ ಕರ್ನಾಟಕದಾದ್ಯಂತ ಇರುವಂತಹ ರೈತರುಗಳಿಗೆ ಆಲೂಗಡ್ಡೆ ಬೆಳೆಯುವಂತಹ ರೈತರ ಗುಳಿಗೆ ಈ ವಿವರಣೆಯನ್ನ ನೋಡಬಹುದು ಮತ್ತು ಕೇಳಬಹುದು. ಯಾಕಂದರೆ ರೈತರುಗಳು ಆಲೂಗಡ್ಡೆ ಬೆಳೀತಾರೆ, ಆದರೆ ಉತ್ತಮವಾದ ಬೆಳೆ ಸಿಗೋದಿಲ್ಲ. ಉತ್ತಮವಾದ ಬೆಳೆ ಬೆಳೆದ್ರೆ ಫಸಲು ಸಿಗೋದಿಲ್ಲ. ಆದ್ದರಿಂದ ರೈತರುಗಳಿಗೋಸ್ಕರ ಮುಂದಿನ ದಿನಗಳಲ್ಲಿ ರೈತರುಗಳು ಯಾವ್ಯಾವ ಹಂತದಲ್ಲಿ ನೀರನ್ನು ಹರಿಸಬೇಕು, ಬಿತ್ತನೆ ಬೀಜವನ್ನು ಬಿತ್ತಬೇಕು, ಯಾವ್ಯಾವ ರೀತಿಯಲ್ಲಿ ಔಷಧಿಗಳನ್ನು ಕೊಡಬೇಕು ಅಂತ ತಿಳಿಸಿರುವ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ರವಿ ಮತ್ತು ರಫಿ, FDO ವಿನೋದ್, FDO ಇವರೆಲ್ಲರೂ ಬಾಯರ್ ಕ್ರಾಫ್ಟ್ ಸೈನ್ಸ್ ಎಂಬ ಔಷಧಿ ಕಂಪನಿಯಿಂದ ರೈತರುಗಳಿಗೆ ಉಪಯೋಗಕರವಾಗುವಂಥ ರೀತಿಯಲ್ಲಿ ಬೆಳೆದಿರುವ ಬೆಳೆಗಳಿಗೆ ಸ್ಥಳಕ್ಕೆ ಬಂದು ರೈತರುಗಳ ತೋಟಗಳಲ್ಲಿ ರೈತರು ಬೆಳೆದಿರುವ ಬೆಳೆಗಳಿಗೆ ಬಂದಿರುವಂತಹ ಮುಂದೆ ಬರುವಂತಹ ರೋಗಗಳ ನಿವಾರಣೆ ಆಗ್ತಕ್ಕಂಥ ಔಷಧಿಗಳನ್ನು ಯಾವ ರೀತಿಯಲ್ಲಿ ಉಪಯೋಗಕರವಾಗ್ತದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾರೆ. 2 ಸತಿ ಸ್ಪ್ರೇ ಮಾಡಿರೋದ್ರಲ್ಲಿ ಅತಿ ಹೆಚ್ಚು ಇಳುವರಿ ಬಂದಿದೆ. ಅದೇ ಅದು ಒಂದು ನೀವು ಹೇಳಿ ಸರ್, ನೀವು ಹೇಳಿ. ಸ್ವಲ್ಪ ಕಮ್ಮಿ ರೋಗ ಕಮ್ಮಿ ಆಗಿದೆ, ಅದರಲ್ಲಿ ಜಾಸ್ತಿ ಆಗಿದೆ. ಇದರಲ್ಲಿ ಮರಳು ಅನ್ನೋದಕ್ಕಿಂತ ಈ ಟೊಮೆಟೊ ಮತ್ತೆ ಪೊಟ್ಯಾಟೊ ಅಂದ್ರೆ ಟೊಮೆಟೊ ಹಣ್ಣು ಮತ್ತೆ ಆಲೂಗಡ್ಡೆ ಬೆಳೆದಿದ್ದ ಫೀಲ್ಡ್ಗೆ ಮತ್ತೆ ಆಲೂಗಡ್ಡೆ ಹಾಕಕ್ ಹೋಗ್ಬಾರ್ದು. ಅದ್ರ ಮಧ್ಯದಲ್ಲಿ ಒಂದ್ಸತಿ ಜೋಳನೋ ಅಥವಾ ಬೇರೆ ಯಾವ್ದಾದ್ರು ಒಂದು ಕ್ರಾಪ್ ಹಾಕಿ ರೊಟೇಷನ್ ಮಾಡಿದಾಗ ಆ ಒಂದು ಸ್ಪೋರ್ಸ್ ಇನ್ನೊಂದಕ್ಕೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಈ ಪೊಟ್ಯಾಟೊ ಟೊಮೆಟೊ ಎಲ್ಲ ಒಂದೇ ಜಾತಿಗೆ ಸೇರ್ತಕ್ಕಂಥದ್ದು, ಸೊಲೆನೇಷಿಯಸ್ ಫ್ಯಾಮಿಲಿ ಅಂತ ಕರೀತೀವಿ. ಸೊ ಅದಕ್ಕೂ ಇದಕ್ಕೂ ಒಂದೇ ರೋಗಾಣು. ಅದೇ ರೀತಿ ರೈತರುಗಳು ಬೆಳೆದಿರುವ ಆಲೂಗಡ್ಡೆ ಬೆಳೆಗೆ ಬಹುತೇಕವಾಗಿ ಬರುವಂಥ ರೋಗಗಳು ಮಚ್ಚೆ ರೋಗ, ಅಂಗಮಾರಿ ರೋಗ, ಬುಡಮಚ್ಚೆ ರೋಗ, ಬುಡ ಸುಡುವಿಕೆ, ಈ ಎಲ್ಲ ರೋಗಗಳು ಈಗಿರುವ ಔಷಧಿಗಳಲ್ಲಿ ಅತಿ ಕಡಿಮೆ ರಿಸಲ್ಟ್ ಬಂದಿದ್ದು, ನಾವು ಮುಂದಿನ ದಿನಗಳಲ್ಲಾಗಬಹುದು, ಇತ್ತೀಚಿನ ದಿನಗಳಲ್ಲಾಗಬಹುದು ಲಾಂಚ್ ಮಾಡಿರ್ತಕ್ಕಂಥ ಔಷಧಿ ಹೆಸರು ಜೀವನ್ ಸ್ಮಾರ್ಟ್ ಎಂಬ ಔಷಧಿಯನ್ನು ನಮ್ಮ ಬಾಯರ್ ಕ್ರಾಫ್ಟ್ ಸೈನ್ಸ್ ಎಂಬ ಕಂಪನಿಯಿಂದ ರೈತರುಗಳಿಗೆ ಉಪಯೋಗವಾಗಲಿ ಅಂತ, ಹಾಗೆ ಉಪಯೋಗವಾಗ್ತದೆ ಅಂತ ಶಿಡ್ಲಘಟ್ಟ ತಾಲೂಕಿನ ಸಾದಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ರೈತರುಗಳ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳನ್ನು ನೋಡಿ ಮತ್ತು ರೈತರುಗಳಿಗೆ ಬೆಳೆದಿರ್ತಕ್ಕಂಥ ಆಲೂಗಡ್ಡೆ ಬೆಳೆಗಳನ್ನು ಪರಿಶೀಲಿಸಿ ರೈತರುಗಳ ಮಾಹಿತಿಗಳನ್ನು ಕೇಳಿ ಆ ರೋಗಗಳ ನಿವಾರಣೆಗೆ ತಕ್ಕಂತೆ ಔಷಧಿಗಳನ್ನು ಯಾವ ರೀತಿಯಲ್ಲಿ ಸಿಂಪಡಿಸಬಹುದು ಅಂತ ಸಾದಳ್ಳಿ ಹೋಬಳಿಯ ವ್ಯಾಪ್ತಿಯ ಎಲ್ಲ ರೈತರುಗಳಿಗೆ ಮತ್ತು ರೈತರುಗಳನ್ನ ಸ್ಥಳಕ್ಕೆ ಕರೆಸಿ ಮನವರಿಕೆ ಮಾಡಿಕೊಟ್ಟು, ಮೊದಲು ಭೂಮಿಯನ್ನು ಮಣ್ಣಿನ ಸವಕಳಿ ಯಾವ ರೀತಿ ಮಾಡಬೇಕು, ಅದಾದಮೇಲೆ ಆಲೂಗಡ್ಡೆ ಬಿತ್ತನೆ ಬೀಜ ಯಾವ ರೀತಿ ಮಾಡಬೇಕು, ಆಲೂಗಡ್ಡೆ ಬೆಳೆದಿರುವ ಬೆಳೆಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹಂತದಲ್ಲಿ ನೀರನ್ನು ಹರಿಸಬೇಕು, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ರೋಗಗಳು ನಿವಾರಣೆ ಆಗಬೇಕಾದ್ರೆ ಔಷಧಿಗಳನ್ನು ಹೊಡಿಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ರೈತರುಗಳಿಗೆ ತಿಳಿಸ್ಕೊಟ್ರು. ಸೊ 2 ತರ, ಮೊದಲನೇದಾಗಿ ಪ್ರಥಮ ಸೋಂಕು ಅಂತ ಕರೀತೀವಿ. ಪ್ರಥಮ ಸೋಂಕು ಯಾವುದೇ ಕಾರಣ ಬರುವಂತದ್ದು ಮತ್ತೆ ಹಳೆ ಬೆಳೆ ರೆಸಿಡ್ಯೂ. ಎರಡನೇದು ಸೋಂಕು ಹೆಂಗೆ ಅಂತಂದ್ರೆ ಆಲ್ರೆಡಿ ಸ್ಪ್ರೆಡ್ ಆಗೋಗಿದೆ. ಅದೇನು ಹೇಳ್ತಾ ಇದ್ದೀನಿ, ನಿಮಗೆ ಬೀಜದಿಂದ ಬಂದಿದೆ ಅಂತಂದ್ರೆ ಈ ಕಾಂಡದಿಂದ ಸ್ಟಾರ್ಟಿಂಗ್ ಆಗಿರುತ್ತೆ ನೋಡ್ರಿ, ಕಾಂಡದಲ್ಲೇ ನಿಮಗೆ ತೋರ್ತಾ ಈ ತರ ಮಚ್ಚೆ ಬಂದಿದೆ ಕಾಂಡದಿಂದ. ಅವಾಗ 100% ಬಂದಿದೆ. ಸೊ ಎಲೆಯಲ್ಲಿ ಏನಾಗುತ್ತೆ, ಎಲೆಯಲ್ಲಿ ಕೂಡ ಈ ತರ ಒಂದು ಆಕಾರ ಇಲ್ದಂಗೆ ಚುಕ್ಕೆಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಶ್ರೀನಾಥ್ ಟಿ, ಕುದುಪಕುಂಟೆ, ಸುಮನ್ ಟಿವಿ.